ಕೆಎಂಎಂ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ನನಗೆ ಇನ್ನೂ ಮಾಹಿತಿ ಇಲ್ಲ. ಸೋತ ಕ್ಷೇತ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ವಿಚಾರ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಹೇಳಿಕೆ. ಕುಂದಾನಗರಿಯಲ್ಲಿ ನಂಬರ್ ಪ್ಲೇಟ್ ಇಲ್ಲದ ವಾಹನ ಸವಾರರಿಗೆ ಶಾಕ್. ಕಳ್ಳದಾರಿ ಹಿಡಿದಿದ್ದ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿದ ಪೊಲೀಸ್ ಇಲಾಖೆ. ಬೈಕ್ ಸವಾರರಿಂದ ತುಂಬಿ ತುಳುಕುತ್ತಿರುವ ಆರ್ಟಿಒ ಸರ್ಕಲ್. ವಡಗಾವಿ ಅನಗೋಳ್ ಯಳ್ಳೂರ್ ಆನಂದ್ ನಗರದ ರಸ್ತೆ ಕಾಮಗಾರಿ. ಹೊಸ ರಸ್ತೆಯ ಮರು ಅಗೆತ 4-5 ತಿಂಗಳಲ್ಲೇ ಮತ್ತೆ ರಸ್ತೆ ಅಗೆಯುವ ಕಾರ್ಯ ಆರಂಭ. ಹೊಸ ಕಾನೂನುಗಳು ವ್ಯಕ್ತಿಯ ನೆಮ್ಮದಿಯ ಬದುಕಿಗೆ ಹೆಚ್ಚು ಪೂರಕವಾಗಿವೆ. ಅವುಗಳ ಉಲ್ಲಂಘನೆಯಾದರೆ ಅದಕ್ಕೆ ತಕ್ಕ ಶಿಕ್ಷೆಯೂ ಆಗತ್ತೆ ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ವೆಂಕಟೇಶ್ ನಾಯಕ್ ಹೇಳಿದರು. ಬೆಳಗಾವಿ ಬಾರ್ ಅಸೋಸಿಯೇಷನ್, ಬೆಳಗಾವಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಬೆಂಗಳೂರು ಸಹಯೋಗದಲ್ಲಿ 5 ದಿನಗಳ ಕಾಲ ನಡೆಯುವ ಕಾರ್ಯಾಗಾರವನ್ನು ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ವೆಂಕಟೇಶ್ ನಾಯಕ್ ಕಾನೂನು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. Newly introduced 3 laws: भारतीय न्याय संहिता, भारतीय नागरिक सुरक्षा संहिता, and भारतीय साक्ष्य अधिनियम 2023. Dear friends, during 2015 and 2016, I served in Belagavi as 3rd ADJ, 2nd ADJ, and 1st ADJ, and for a couple of days, I also worked as principal district and session judge. Really, it was wonderful experience for me, and I learned so many things and input from you. During those periods, the Belagavi Bar Association reposed confidence in me and invited me to train our young advocates. Accordingly, I conducted so many series lectures for the civil judge and district judge aspirants in this tremendous hall. I learned from the members of the bar that during those periods, many advocates were appointed as judges. Really, I congratulate those judges, the members of the bar and executive committee for organizing such lecture series. Now, again, the executive committee arranged a similar program for entire members of the bar on new enacted laws. So far as Bharatiya Nyaya Sanhita 2023, the present Indian Penal Code is concerned, in the year 1834, the first Indian Law Commission was constituted under the chairmanship of Lord T.B. Macaulay to examine the jurisdiction, power and the rules of the existing courts as well as the police establishments and the laws in force in India. The Commission suggested various enactments to the government. One of the important recommendations made by the Commission was on Indian Penal Code, which was enacted in 1860, and the said code is still continuing in the country with some amendments made thereto from time to time. The Government of India considered it expedient and necessary to review the existing criminal laws with an aim to strengthen law and order and to focus on simplifying legal procedures so that ease of living is ensured to the common man. The government also considered make existing laws relevant to the contemporary situation and providing speedy justice to common man. Accordingly, ಬೆಳಗಾವಿ ಬಾರ್ ಅಸೋಸಿಯೇಷನ್ ರಾಜ್ಯದಲ್ಲಿ ಉತ್ತಮ ಹೆಸರು ಸಂಪಾದಿಸಿದೆ. ಕಾನೂನುಗಳು ವ್ಯಕ್ತಿಯ ನೆಮ್ಮದಿಯ ಬದುಕಿಗೆ ಹೆಚ್ಚು ಪೂರಕವಾಗಿವೆ. ಅವುಗಳ ಉಲ್ಲಂಘನೆಯಾದರೆ ಅದಕ್ಕೆ ತಕ್ಕ ಶಿಕ್ಷೆಯೂ ಆಗುತ್ತದೆ. ಆದ್ದರಿಂದ ಯುವ ಸಮುದಾಯ ಜಾಗೃತರಾಗಿರಬೇಕು, ಕಾನೂನು ಪಾಲನೆಗೆ ಆದ್ಯತೆ ನೀಡಬೇಕು. ಸ್ವರ್ಣಸಿಂಗ್ ಆಯೋಗದ ಮೂಲಕ 51A ಅನುಸೂಚಿತ 42ನೇ ತಿದ್ದುಪಡಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಜಾರಿಗೆ ತರಲಾಯಿತು. ಈಗ ಮತ್ತೆ 2023ರಿಂದ ಹೊಸ ಆಕ್ಟ್ ಜಾರಿ ಮಾಡಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ನನಗೆ ಇನ್ನೂ ಮಾಹಿತಿ ಇಲ್ಲ. ಪಕ್ಷದಲ್ಲೂ ಆ ಬಗ್ಗೆ ಚರ್ಚೆಯೂ ಆಗಿಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಹೇಳಿದರು.
ಸೋತ ಕ್ಷೇತ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ವಿಚಾರಣೆ. ಪಕ್ಷದಲ್ಲಿ ಸೋಲು ಗೆಲುವು ಕಾಮನ್ ಇದೆ. ಸೋಲು ಗೆಲುವು ಹಲವಾರು ಕಾರಣಗಳು ಇವೆ. ರಾಜೀನಾಮೆ ನೀಡಿರುವ ಸ್ಥಾನಕ್ಕೆ ನಾನು ಪ್ರತಿಕ್ರಿಯೆ ನೀಡಲ್ಲ ಎಂದು ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಮಾತನಾಡಿದರು. ಇಲ್ಲ, ನನಗಿನ್ನೂ ಏನು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಆಮೇಲೆ ಅದ್ರ ಬಗ್ಗೆ ಪಕ್ಷದಲ್ಲೂ ಎಲ್ಲೂ ಚರ್ಚೆ ಆಗಿಲ್ಲ. ಪಕ್ಷದಲ್ಲಿ ಚರ್ಚೆ ಅಂತಂದರೆ ಅವಾಗ ನಿಮ್ಗೆ ಹೇಳ್ತೀವಿ ಉತ್ತರ. ಯಾಕಂದರೆ ಇನ್ನೂ ಮಟ್ಟ ಏನು ಚರ್ಚೆ ಇಲ್ಲ. ಏನು ಸರ್? ಇಲ್ಲ, ಇನ್ನೂ ಮಟ್ಟ ಯಾವುದು ಆ ರೀತಿ ಮಾಹಿತಿ ಪಕ್ಷದಲ್ಲಿ ಎಲ್ಲೂ ಮಾತಾಡಿಲ್ಲ. ಆಮೇಲೆ ಯಾವ ಮೀಟಿಂಗ್ ಕೂಡ ಆ ಥರ ಆಗಿಲ್ಲ. ಈ ಪಕ್ಷದಲ್ಲಿ ಸೋಲು ಗೆಲುವು ಅನ್ನೋದು ಕಾಮನ್ ಇದೇನು. ಸೋಲು ಗೆಲುವು ಯಾರಿಗಾದರೂ ಇರ್ತೈತಿ. ಒಮ್ಮೆ ಪಕ್ಷದಲ್ಲಿ ಸೋತ ತಕ್ಷಣ ಬದಲಾವಣೆ ಮಾಡುವಂಥದ್ದು ಅಂಥದ್ದು ಇರೋಂಗಿಲ್ಲ. ಯಾಕಂದ್ರೆ ಅದಕ್ಕೆ ಹಲವಾರು ಕಾರಣಗಳಿರ್ತಾವೆ. ಇಲೆಕ್ಷನ್ ಅಂದರೆ ಒಂದೇ ಥರ ಕಾರಣ ಇರೋಂಗಿಲ್ಲ. ಇಲೆಕ್ಷನ್ಲಿ ಹಲವಾರು ಕಾರಣಗಳಿರ್ತಾವೆ. ರೀಸನ್ ವೈಸ್ ಬೇರೆ ಬೇರೆ ಕಾರಣಗಳಿರ್ತಾವೆ, ಕ್ಷೇತ್ರ ವೈಸ್ ಬೇರೆ ಬೇರೆ ಕಾರಣಗಳಿರ್ತಾವೆ. ಆ ರೀತಿಯಲ್ಲಿ ಗೆಲುವು ಸೋಲು ಕಾಮನ್ ಇದೆ ಪಕ್ಷದ ರಾಜಕಾರಣ ವ್ಯವಸ್ಥೆಯಲ್ಲಿ. ಅದು ನನ್ನನ್ನು ಆ ಥರ ನಾನು ಕೇಳಿಲ್ಲ. ಪಕ್ಷದಲ್ಲಿ ಆ ಥರ ಚರ್ಚೆ ನಡೆದಿಲ್ಲ. ಸರ್, ನಾನು ಮಂತ್ರಿ ಆಗಬೇಕು ಅನ್ನೋ ಆಸೆ ನನಗೂ ಇದ್ದೇ ಇರ್ತೈತಿ. ಯಾಕಂದ್ರೆ ನಾನು ಕೂಡ ಒಬ್ಬ ಸೀನಿಯರ್ 20 ವರ್ಷದಿಂದ ಶಾಸಕನಾಗೀನಿ. ಆಮೇಲೆ ನಾನು ಒಂದು ಸಲ ಮಂತ್ರಿ ಆದೀನಿ. ಆಮೇಲೆ ಈ ಭಾಗದಲ್ಲಿ ನನಗೆ ಕೂಡ ನನ್ನಂಥದ್ದು ಇದೈತಿ. ನಾನು ಪಕ್ಷದಲ್ಲಿ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ಸಹಜವಾಗಿ ನನಗೆ ಕೂಡ ಅದು ಸೀನಿಯಾರಿಟಿ ಬಂದೇ ಬರುತ್ತೆ. ಸರ್, ಅಲ್ಲ ಇರ್ಬೋದು, ನನಗೆ ಗೊತ್ತಿಲ್ಲ. ನನ್ನ ಮುಂದೆ ಏನು ಚರ್ಚೆ ಆಗಿಲ್ಲ. ನನ್ನ ಮುಂದೆ ಯಾವ ಮೀಟಿಂಗ್ ಆಗಿಲ್ಲ. ನಾವು ಮನವಿ ಮಾಡೋದಂತಲ್ಲ, ನಮ್ಮ ಸೀನಿಯಾರಿಟಿ ಬಗ್ಗೆ ನಾನಂತರೂ ಆ ಥರ ಹೋಗಿ ಯಾವತ್ತೂ ನನ್ನ ಹಿಂದೂ ಆದರೂ ನಮ್ಮ ಮಂತ್ರಿ ಆದಾಗ ಕೂಡ ನಾನು ಯಾರನ್ನೂ ರಿಕ್ವೆಸ್ಟ್ ಮಾಡಿಲ್ಲ. ನನ್ನ ಇದನ್ನು ನೋಡಿ ಅವತ್ತು ಕೂಡ ಕೊಟ್ಟಿದ್ದರು. ಇವತ್ತು ಕೂಡ ಪಕ್ಷದಲ್ಲಿ ನನ್ನ ಬಗ್ಗೆ ಒಂದು ಒಳ್ಳೆಯ ಇದೈತಿ. ಬಟ್ ಇವತ್ತು ಕೂಡ ನಾನು ಮಾಡ್ತಾರೆ. ಯಾಕಂದ್ರೆ ನಾನು ಮೊನ್ನೆ ಕಾರ್ಯಾಧ್ಯಕ್ಷಕ್ಕೆ ನನಗೆ ಗುರುತಿರಲಿಲ್ಲ. ಪಕ್ಷದಲ್ಲಿ ಹೈಕಮಾಂಡಿಂದ ನಾನು ಕಾರ್ಯಾಧ್ಯಕ್ಷನಾಗಿ ಮಾಡಿದರು. ನಮ್ಮ ಬೋರ್ಡ್ ಚೇರ್ಮನ್ ಮಾಡಿದರು. ನಮ್ಮ ಬೋರ್ಡ್ ಚೇರ್ಮನ್ಕ್ಕೆ ಅಂತ ನಾನು ಎಲ್ಲೂ ಕೇಳಿರಲಿಲ್ಲ. ನನ್ನ ಬೋರ್ಡ್ ಚೇರ್ಮನ್ ಮಾಡ್ಯಾರ. ನೋಡ್ರಿ, ನಾ ಇವತ್ತುವರೆಗೂ ಕೇಳಿಲ್ಲ. ಬಟ್ ಆ ರೀತಿ ಪ್ರಸಂಗಗಳು ಬಂದಂಥ ಟೈಮಲ್ಲಿ ರಿಕ್ವೆಸ್ಟ್ ಮಾಡಿ ತೊಗೊಳೋಕ್ಕಿಂತ ಅವರಾಗೆ ನಮ್ಮ ವ್ಯಕ್ತಿತ್ವ ಆಗಲಿ ನನ್ನ ನೋಡಿ ಗುರುತಿಸ್ಕೊಡ್ಬೇಕು. ಅವತ್ತು ನಾವು ಹೋಗಿ ಫೋರ್ಸೇಬಲ್ ತೊಗೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಕೊಡ್ಬೋದು, ಸೀನಿಯರಿಟಿ ಕೊಟ್ಟ ಕೊಡ್ಬೋದು. ಅಲ್ಲ, ಅವ್ರ ಮೇಲೆ ಆರೋಪ ಇದ್ದಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಯಾರ. ನಮ್ಮ ಪೊಲೀಸರು ಅವ್ರ ಡ್ಯೂಟಿಯನ್ನು ಅವ್ರು ಮಾಡ್ಯಾರ. ಅದ್ರಾಗ ಏನು ಹೇಳುವಂಥದ್ದಲ್ಲ. ಮಾಡೋದಂತ ತಪ್ಪೇ ಅಲ್ವಾ? ಅಲ್ಲ, ಅದಾದ ತಪ್ಪು ಅನ್ನೋಂಥದ್ದು ಎಲ್ಲರೂ ಅಲ್ಲ, ಎಲ್ಲರೂ ಕೂಡ ಹೇಳ್ಯಾರ. ತಪ್ಪೇ. ಯಾಕಂದ್ರೆ ಅದೇನು ಪೊಲೀಸ್ ಕ್ರಮ ತೊಗೊಳಕತ್ತಾರ. ಆಲ್ರೆಡಿ ತೊಗೊಂಡಾರ. ಅವ್ರ ಡ್ಯೂಟಿ ಅವ್ರು ಮಾಡ್ಯಾರ. ನೋಡಿರಿ, ಕೋರ್ಟ್ ತೀರ್ಮಾನ ಮಾಡುತ್ತೆ. ನಾ ಯಾರು ಹೇಳೋವನ್ನ ಕೋರ್ಟ್ ತೀರ್ಮಾನ ಮಾಡ್ತೇವೆ. ಅದಾಗಲಿ ಕೋರ್ಟ್ ಅಂಗಳದಾಗ ಐತಿ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಮಾಡ್ತೀವಿ. ಗುರುಗಳಿಗಾಗಲೇ ಸಭೆ ಮಾಡಕತ್ತಾರ. ಯಾಕಂದ್ರೆ ಭಾಳ ದಿನದ ಹೋರಾಟ. ಇವತ್ತಲ್ಲ, ಕಮ್ಮಿ ಅಂದ್ರೆ ಒಂದು 25 ವರ್ಷದ ಹೋರಾಟ ಅದು. ಇವತ್ತು ನಿನ್ನೆ ಹೋರಾಟ ಅಲ್ಲ, 25 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡತ್ತಾರ. ನಮ್ಮ ಪೂಜ್ಯ ಶ್ರೀಗಳ ಜಯಮೃತಿ ಸ್ವಾಮಿಗಳು ಬಂದ ನಂತರ, ಅವರ ಪೀಠ ಆದ ನಂತರ ಅವ್ರು ಅದನ್ನು ಭಾಳ ತೀವ್ರವಾಗಿ ತೊಗೊಂಡಾರ. ಆಮೇಲೆ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸೇವಿ. ಸಮಾಜದಿಂದ ಕೂಡ ಎಲ್ಲ ಪಕ್ಷದವರಾಗಲಿ ಎಲ್ಲರೂ ಕೂಡ ನಾವು ಬೆಂಬಲಿಸೇವೆ. ಅದಕ್ಕೆ ಹಿಂದೆ ಬೊಮ್ಮಾಯಿಯವ್ರ ಟೈಮಲ್ಲಿ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ತುದಿ ಬಂದು ಅದನ್ನು ಲಾಸ್ಟ್ ಅದೇನೋ ನಮ್ಗೆ ಮಾಡ್ತೀವಿ ಅಂತಂದು ನೀವೇ ನೋಡಿರಿ. ವಿಧಾನಸಭೆ ಸುವರ್ಣಸೌಧ ಮುಂದೆ ಅವತ್ತಾದಂಥ ಹೋರಾಟದಲ್ಲಿ ನಮಗೆ ಸುಳ್ಳು ಭರವಸೆ ಕೊಟ್ಟು ನಮಗೆ ದಾರಿ ತಪ್ಪಿಸುವಂಥ ಕೆಲಸ ಅವತ್ತಾಯ್ತು. ಇವತ್ತು ಕೂಡ ನಾವು ಮಾನ್ಯ ಸಿದ್ದರಾಮಯ್ಯವ್ರನ್ನ ನಾವೆಲ್ಲರೂ ಹೋಗಿ ವಿನಂತಿ ಮಾಡ್ಕೊಂಡಿವಿ. ಈಗ ಅದನ್ನು ಮೊನ್ನೆ ಆ ಟೈಮಲ್ಲಿ ನಮ್ಮ ಸೆಷನ್ ನಡೆಯಿತು. ಸೆಷನ್ ಮುಗಿದ ನಂತರ ಮಾಡ್ತೇವಂದರು. ನಂತರ ಪಾರ್ಲಿಮೆಂಟ್ ಇಲೆಕ್ಷನ್ ಅನ್ಸಾತು. ಇಲೆಕ್ಷನ್ ಮುಗಿಲ್ಲ ಅಂದರು. ಈಗ ಇಲೆಕ್ಷನ್ ಮುಗಿದೈತಿ. ಇವಾಗ ಎಲ್ಲರೂ ಕೂಡ ಕೇಳ್ಕೊಂತೀವಿ. ರೇಣುಕಾಸ್ವಾಮಿ ಕೊಲೆ ದರ್ಶನ್ ಅರೆಸ್ಟ್ ವಿಚಾರಕ್ಕೆ ಉತ್ತರಿಸಿದ ಅವರು, ದರ್ಶನ್ ಮೇಲೆ ಆರೋಪ ಇರೋದಕ್ಕೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮಾಡ್ತಾ ಇದ್ದಾರೆ. ತಪ್ಪು ಯಾರದೇ ಇದ್ರೂ ತಪ್ಪೆ. ಅವರ ವಿರುದ್ಧ ಪೊಲೀಸ್ ಕ್ರಮ ಕೈಗೊಂಡಿದೆ. ದರ್ಶನ್ ವಿರುದ್ಧ ಶಿಕ್ಷೆಗೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಸದಾ ಜನ ಜಂಗುಳಿಯಿಂದ ಕೂಡಿರುವ ವನಿತಾ ವಿದ್ಯಾಲಯದ ಮುಂಭಾಗದ ಕಾಲೇಜ್ ರಸ್ತೆಯಲ್ಲಿ ಹರಿಯುವ ಚರಂಡಿಗಳು ತುಂಬಿ ಹರಿತಾ ಇದ್ದು, ಚರಂಡಿ ನೀರು ರಸ್ತೆ ಮೇಲೆ ಹರಿತಾ ಇದೆ. ಕೊಳಚೆ ನೀರು ರಸ್ತೆಗಳಲ್ಲಿ ಹರಿಯುತ್ತಿರುವುದರಿಂದ ದುರ್ವಾಸನೆ ಬೀರುತ್ತಿದೆ.
ವಾಹನ ದಟ್ಟಣೆ ಹಾಗೂ ಶಾಲಾ ಕಾಲೇಜಿಗೆ ತೆರಳುವ ಮಕ್ಕಳ ನೂಕುನುಗ್ಗಲಿನಿಂದ ಶಾಲಾ ಮಕ್ಕಳು ಮೂಗು ಮುಚ್ಚಿಕೊಳ್ಳುವ ಕಾಲ ಬಂದಿದೆ. ಅಷ್ಟೇ ಅಲ್ಲ, ಚರಂಡಿಯ ಎರಡು ಬದಿಯಲ್ಲಿ ಕಸ ಬಿದ್ದಿದೆ. ಮುಖ್ಯ ರಸ್ತೆಯಲ್ಲಿಯೇ ತ್ಯಾಜ್ಯ ಹಾಗೂ ಚರಂಡಿ ನೀರು ಹರಿಯುತ್ತಿದ್ದು, ಈ ಸಮಸ್ಯೆಗೆ ನಗರಸಭೆಯ ಆರೋಗ್ಯಾಧಿಕಾರಿಗಳು ಕೂಡಲೇ ಪರಿಹಾರ ಕಲ್ಪಿಸಬೇಕು ಎಂಬುದು ಜನರ ಆಗ್ರಹ. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ನಂಬರ್ ಪ್ಲೇಟ್ ಇಲ್ಲದೆ ಬೇಕಾಬಿಟ್ಟಿಯಾಗಿ ತಿರುಗಾಟ ಮಾಡ್ತಾ ಇದ್ದಂತಹ ಬೈಕ್ ಸವಾರರ ವಿರುದ್ಧ ಬೆಳಗಾವಿ ಸಂಚಾರಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಿಸಿ ಮುಟ್ಟಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಬೆಳಗಾವಿಯ ಸಂಚಾರಿ ಪೊಲೀಸರಿಂದ ನಂಬರ್ ಪ್ಲೇಟ್ ಇಲ್ಲದ ಬಿಕ್ಕಾಬಿಟ್ಟಿಯಾದ ತಿರುಗಾಟ ಮಾಡುತ್ತಿದ್ದ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಡಿಸಿಪಿ PV ಸ್ನೇಹ, ಪವನ್ CPI ಮಂಜುನಾಥ್ ಬಡಿಗೇರ್ ನೇತೃತ್ವದಲ್ಲಿ ನಗರದ ಪ್ರಮುಖ ವೃತ್ತಗಳಾದ RTO ಸರ್ಕಲ್, ಅಶೋಕ್ ಸರ್ಕಲ್, ಖಾನಾಪುರ ರಸ್ತೆಯಲ್ಲಿ ನಂಬರ್ ಪ್ಲೇಟ್ ಇಲ್ಲದ ಬಿಕ್ಕಾಬಿಟ್ಟಿಯಾಗಿ ತಿರುಗಾಟ ಮಾಡುತ್ತಿದ್ದ 200ಕ್ಕೂ ಅಧಿಕ ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ. ಕ್ಯಾಮೆರಾ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ನಂಬರ್ ಪ್ಲೇಟ್ಗೆ ಸ್ಪೀಕರ್ ಅಂಟಿಸಿರುವ ಬೈಕ್ ಸವಾರರಿಂದ ದಂಡ ವಸೂಲಿ ಮಾಡಲಾಗಿದೆ. ನಂಬರ್ ಪ್ಲೇಟ್ ಇಲ್ಲದೆ ನಂಬರ್ ಪ್ಲೇಟ್ ಡಿಫೆಕ್ಟಿವ್ ಮಾಡಿ ಓಡಾಡುತ್ತಿದ್ದ ಬೈಕ್ ಸವಾರರ ವಿರುದ್ಧ ಕೇಸ್ ಹಾಕಲಾಗಿದೆ. RTO ಸರ್ಕಲ್ನ ನಿಂಬಾಳ್ಕರ್ ಬಿಲ್ಡಿಂಗ್ ಕೆಳಗೆ ನೂರಾರು ಬೈಕ್ಗಳು ಇದ್ದು ಬೈಕ್ ಸವಾರರಿಂದ ತುಂಬಿ ತುಳುಕುತ್ತಿದೆ. ನಂಬರ್ ಇಲ್ಲದೆ ಬೈಕ್ 500 ರು ದಂಡ ಬಾಕಿ ಉಳಿಸಿಕೊಂಡ ಹಿಂದಿನ ಟ್ರಾಫಿಕ್ ಫೈನ್ ಕಟ್ಟಿಸಿಕೊಂಡು ಸೀಸ್ ಮಾಡಿದ ಬೈಕ್ಗಳನ್ನು ಬಿಡಲಾಗುತ್ತಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.
ಬೆಳಗಾವಿ ಪಶ್ಚಿಮದಲ್ಲಿ ಇನ್ನೂ ಹೆಚ್ಚಿನ ಮಳೆಯಾಗಿಲ್ಲ. ಹೀಗಾಗಿ ಎಲ್ಲರೂ ವರುಣ ರಾಜನಿಗಾಗಿ ಕಾಯ್ತಾ ಇದ್ದಾರೆ. ಇದುವರೆಗೂ 25 ಮಿಲಿಮೀಟರ್ಗಿಂತ ಕಡಿಮೆ ಮಳೆಯಾಗಿದ್ದು 15% ಭತ್ತ, ದ್ವಿದಳ ಧಾನ್ಯ ಬಿತ್ತಲಾಗಿದೆ. ಬೆಳಗಾವಿ ಪಶ್ಚಿಮದಲ್ಲಿ ಇನ್ನೂ ಹೆಚ್ಚಿನ ಮಳೆಯಾಗಿಲ್ಲ. ಹೀಗಾಗಿ ಎಲ್ಲರೂ ವರುಣ ರಾಜನಿಗಾಗಿ ಕಾಯುತ್ತಿದ್ದಾರೆ. ಇದುವರೆಗೆ 25 ಮಿಲಿಮೀಟರ್ಗಿಂತ ಕಡಿಮೆ ಮಳೆಯಾಗಿದ್ದು 15% ಭತ್ತ, ದ್ವಿದಳ ಧಾನ್ಯ ಬಿತ್ತನೆಯಾಗಿದೆ. ಬಿತ್ತನೆ ಸ್ಥಗಿತಗೊಂಡಿದ್ದು, ಆಲೂಗಡ್ಡೆ ಕೃಷಿ ಸ್ಥಗಿತಗೊಂಡಿದ್ದು, ರೈತರಿಗೆ ಸ್ಪ್ರಿಂಕ್ಲರ್ಗಳ ಮೂಲಕ ನೀರು ನೀಡಿ ಆಲೂಗಡ್ಡೆ ಬಳ್ಳಿಗಳನ್ನು ನಾಟಿ ಮಾಡುವ ಸಮಯ ಬಂದಿದೆ. ಜೂನ್ ಆರಂಭದಲ್ಲೇ ತೃಪ್ತಿಕರ ಮಳೆಯಾಗಿದ್ದರಿಂದ ರೈತರು ತರಾತುರಿಯಲ್ಲಿ ರಾಗಿ ಮತ್ತಿತರ ಬೆಳೆಗಳನ್ನು ಬಿತ್ತಿದ್ರು. ಆದರೆ ಕಳೆದ 10-12 ದಿನಗಳಿಂದ ಏಕಾಏಕಿ ಮಳೆ ಸುರಿದಿದ್ದು, ರೈತರು ಸ್ಪ್ರಿಂಕ್ಲರ್ ಮೂಲಕ ನೀರು ನೀಡಿ ನೆಲಕಚ್ಚಿರುವ ಬೆಳೆಗಳನ್ನು ಉಳಿಸಲು ಕಾಲ ಬಂದಿದೆ. ಜಿಂಕೆ ನಕ್ಷತ್ರದಲ್ಲಿ ಭಾರಿ ಮಳೆಯಾಗುತ್ತಾ ಇರೋದ್ರಿಂದ ರೈತರಲ್ಲಿ ಸಂತಸದ ವಾತಾವರಣ ಮೂಡಿದೆ. ಈ ಭರವಸೆಯಿಂದ ರೈತರು ಬೆಲೆ ಬಾಳುವ ಬಿತ್ತನೆ ಬೀಜ ಖರೀದಿಸಿ ಒಂದಷ್ಟು ಬೆಳೆ ಬಿತ್ತನೆಗೆ ಮುಂದಾಗಿದ್ದು, ಈಗ ಈ ರೈತರೆಲ್ಲ ಮಳೆಗಾಗಿ ಕಾಯ್ತಾ ಇದ್ದಾರೆ. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಬೇಗೆ ಕಂಗ್ರಾಳಿ ಮರಾಠ ಕಾಲೋನಿ ಹೊರಭಾಗದ ಬೀದಿಯಲ್ಲಿರುವ ಚರಂಡಿಯನ್ನ ಸ್ವಚ್ಛಗೊಳಿಸದೇ ಇರುವುದರಿಂದ ರೈತರು ಪರದಾಡುವಂತಾಗಿದೆ. ಮರಾಠ ಕಾಲೋನಿಯಿಂದ ಶಾಹುನಗರದವರೆಗಿನ ಚರಂಡಿಯನ್ನು ಸ್ವಚ್ಛಗೊಳಿಸಿದ ಕಾರಣ ಮರಾಠ ಕಾಲೋನಿಯ 5 ಭಾಗದ ಮಳೆ ನೀರು, ಚರಂಡಿ ನೀರು ಮುಂದೆ ಹೋಗಲು ದಾರಿ ಇಲ್ಲದೆ ಈ ನೀರು ಕೃಷಿ ಹೊಲಗಳಿಗೆ ನುಗ್ಗಿ ತರಕಾರಿಗಳಿಗೆ ಧಕ್ಕೆ ತಂದಿದೆ ಮತ್ತು ಕೃಷಿಯಲ್ಲಿ ಭತ್ತದ ಬೆಳೆಗಳು ಅತಿವೃಷ್ಟಿಯಿಂದ ಈ 5 ಹಳ್ಳಗಳ ನೀರು ಈ ಚರಂಡಿಗೆ ಸೇರಿ ಸಂಪೂರ್ಣ ನೀರು ಜಮೀನಿನಲ್ಲಿ ಹರಡಿಕೊಂಡಿದ್ದು ಅಪಾರ ನಷ್ಟ ಉಂಟಾಗಿದೆ ಎಂದು ಈ ಭಾಗದ ನಿವಾಸಿಗಳು ದೂರಿದ್ದಾರೆ. ನಾಲೆಯಲ್ಲಿ ಗಿಡಗಂಟಿಗಳು ಬೆಳೆದು ನಿಂತಿರುವುದರಿಂದ ನೀರು ಹೋಗಲು ದಾರಿ इल्लदे कृषीगे हानीयागुत्तिदे. नाव मनोज पाटील, कंगराळी बिक्की ग्रामपंचायत इथे आणि आमच्या शेतामध्ये पाणी आल्यामुळे सर्व समस्या होत आहेत. इथं ह्या नाल्यामध्ये 5 गल्ल्यांचं पाणी आल्यामुळे पुढं शेतामध्ये नाला सफाई नसल्यामुळे पाणी सर्व शेतामध्ये घुसून सर्व नुकसान होत आहे. याच्यासाठी पंचायतीनं लवकरात लवकर ॲक्शन घ्यावी, नाहीतर आम्ही मोर्चा काढण्यात येईल शेतकऱ्यांच्या तर्फे. शेतकऱ्यांना पण इथं त्रास व्हायला आहे आणि या एरियामध्ये शेतकऱ्यांना भरपूर शेतामध्ये सर्वांच्या पाणी जाऊन पीक नुकसान पण होत आहे. तरी लवकरात लवकर नाला सफाई करायला पाहिजे. अच्छा, ह्यांनी ग्रामपंचायत अध्यक्ष असू दे या मेंबर्स असू दे ह्या दृष्टिकोनानं काही बघायलेत काय नाही, ग्रामसभा वार्ड सभा घेत आहेत का नाही? ग्रामपंचायत सभा वगैरे कधी आम्हाला पण माहीत नाही कधी घेतलेली आहे आणि सभा होत नाहीत. परत तुम्ही कधी तर ग्रामसभा वार्ड सभामध्ये भाग घेतलेला आहे? नाही घेतलो नाही. तुम्हाला कळवलेले आहे? कधी अजूनपर्यंत काय कळवलं नाही. पंचायतमध्ये मीटिंग वगैरे किंवा पण ग्रामसभा किंवा वार्ड कमिटीमध्ये कधी पण झाली. मग तुमची समस्या कुणाला सांगता तुम्ही? आम्ही ग्रामपंचायत मेंबरला किंवा ना अध्यक्षांना पण फोन करून सांगितलेलं भावांना. हे लवकरात लवकर साफ व्हायला पाहिजे, नाही तर शेतकऱ्यांचं पण नुकसान आणि ग्रामपंचायतीमध्ये पण आम्ही जाऊन सांगून आलेलो आहे. हा नाला कुठपर्यंत गेलाय? हा नाला आता इकडे शाहूनगरपर्यंत टच होत आहे. ಕಂಗ್ರಾಳಿ ಬುದ್ರುಕ್ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ತಿಳಿಸಿದರೂ ಗ್ರಾಮ ಪಂಚಾಯಿತಿ ನಿರ್ಲಕ್ಷಿಸಿದೆ. ಈ ಚರಂಡಿಯನ್ನು ಸ್ವಚ್ಛಗೊಳಿಸದಿದ್ದರೆ ಮುಂದೆ ಆಂದೋಲನ ನಡೆಸುವುದಾಗಿ ನಿವಾಸಿಗಳು ಎಚ್ಚರಿಸಿದ್ದಾರೆ. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, ऋतु अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है
आराधना, मारुति गली, बेळगाव। वस्त्रों का संगम, सुंदर सलोना, मन भाए आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ವಡಗಾವಿ ಅನಗೋಡ್ ರಸ್ತೆ ಮತ್ತು ಯಳ್ಳೂರು ಆನಂದ್ ನಗರದ ಮುಖ್ಯ ರಸ್ತೆ ಪೂರ್ಣಗೊಂಡು 4-5 ತಿಂಗಳು ಕಳೆದಿಲ್ಲ. ಈಗ ಮತ್ತೆ ಹೊಸ ರಸ್ತೆ ಅಗೆಯುವ ಕಾರ್ಯ ಆರಂಭವಾಗಿದೆ. ವಡಗಾವಿ ಅನಗೋಡ್ ರಸ್ತೆ ಮತ್ತು ಯಳ್ಳೂರು ಆನಂದ್ ನಗರದ ಮುಖ್ಯ ರಸ್ತೆ ಪೂರ್ಣಗೊಂಡಿದೆ. ಇದೀಗ ಮತ್ತೆ ಈ ರಸ್ತೆ ಅಗೆಯುವ ಕಾರ್ಯ ಆರಂಭವಾಗಿದೆ. ಏರ್ಟೆಲ್ ಕಂಪನಿಯು ಭೂಗತ ಕೇಬಲ್ ಹಾಕಲು ಪ್ರಾರಂಭಿಸಿದೆ. ಒಂದಲ್ಲ ಒಂದು ಕಾರಣದಿಂದ ಹೊಸ ರಸ್ತೆಯನ್ನ ಹಾಳು ಮಾಡಲು ಕೆಲಸ ನಡೀತಾ ಇದೆ. ಈ ಕಾಮಗಾರಿಯನ್ನ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಿ ಸಮರ್ಪಕವಾಗಿ ಡಾಂಬರ್ ಹಾಕಬೇಕು ಎಂಬುದು ನಾಗರಿಕರ ಆಗ್ರಹವಾಗಿದೆ. ಮಹಾದೇವ್ ಪವಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಹಾರ, ನಾಗರಿಕ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರದ ಮೂಲಕ ಪಡಿತರ ಅಂಗಡಿಕಾರರ ಸಮಸ್ಯೆ ಕುರಿತು ಮನವಿಯನ್ನ ಸಲ್ಲಿಸಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಬಡಜನರಿಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ವಿತರಿಸುತ್ತಿರುವ ಆಹಾರ ಧಾನ್ಯವು 80 ಕೋಟಿ ಜನರಿಗೆ ನೇರವಾಗಿ ಹಸಿವನ್ನು ನೀಗಿಸುವಲ್ಲಿ ತುಂಬಾ ಯಶಸ್ವಿ ಕಾರ್ಯವಾಗಿದೆ. ಇದನ್ನು ಇನ್ನೂ 5 ವರ್ಷಗಳ ಕಾಲ ಮುಂದುವರಿಸಿದ್ದಕ್ಕಾಗಿ ಪ್ರಧಾನಮಂತ್ರಿಗಳಿಗೆ ಹಾಗೂ ತಮಗೂ ಕರ್ನಾಟಕ ರಾಜ್ಯದ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಹೃತ್ಪೂರ್ವಕ ಹಾಗೂ ಧನ್ಯವಾದಗಳನ್ನು ಸಲ್ಲಿಸಿದರು. ಅಲ್ಲದೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಡಿಸಿ ಕಟಾರಿಯಾ ಮಾತನಾಡಿದರು. कटारिया है और ऑल इंडिया फेयर प्राइस ऑफ डीलर फेडरेशन का राष्ट्रीय अध्यक्ष होने के नाते आज मुझे ये सौभाग्य मिला है आप लोगों के बीच में उपस्थित होने का। इसके लिए मैं आप सभी लोगों का धन्यवाद करता हूँ और देश की जनता को भी मैं धन्यवाद देता हूँ कि उन्होंने अपने वोट का प्रयोग करके फिर मौका दे दिया भारतीय जनता पार्टी को सरकार बनाने का, ताकि हमारे पहले की तरह जो हमारी अच्छी तरह से सार्वजनिक वितरण प्रणाली चले। और उसके बाद में हमारा प्रधानमंत्री से मेरी मांग है कि 10 किलो अनाज जनता को देने की आदेश किए जाएं, ताकि देश की जनता भूखमरी के कगार पर पहुंची हुई कुछ आराम, कुछ उनको लाभ मिल सके। आज मैं ये कहना चाहूँगा कि हमारे भारत देश में लगभग 5,36,000 राशन दुकानदार हैं और उतने ही उनके तोलने वाले श्रमिक हैं। उन सभी को केंद्र सरकार सरकारी कर्मचारी का दर्जा दे। जब तक सरकार इसमें समय लगाए तब तक हमें श्री वाधवा कमेटी, धर्मपाल वाधवा कमेटी के रिपोर्ट के मुताबिक जो केंद्र सरकार ने रिकमेंडेशन 460 रुपये हमारा किया है, वो तमाम हिंदुस्तान में वन नेशन वन राशन कार्ड को देखते हुए वन कमीशन भी 460 रुपये प्रति क्विंटल कमीशन तमाम हिंदुस्तान में राशन दुकानदारों को दिया जाए। यदि उसमें भी कोई बाध्यता है तो हमें 55,000 रुपये प्रति क्विंटल 55,000 रुपये का मानदेय दिया जाए सरकार द्वारा। केंद्र सरकार ने रिकमेंडेशन तो हमारी मांगें की हैं, लेकिन उन्होंने राज्य सरकार के ऊपर टाल मटोल कर दिया है कि राज्य सरकार चाहे तो कर सकती हैं। मैं देश की जनता को ये बताना चाहता हूँ कि तमाम भारत देश में संविधान के अंतर्गत सार्वजनिक वितरण प्रणाली संविधान का मुख्य अंग होते हुए हमारी केंद्र सरकार द्वारा प्रायोजित कार्यक्रम है राशन प्रणाली, उसी का राज्य सरकारें वहन करती हैं केंद्र सरकार के आदेश का। तो इसीलिए ये जिम्मेदारी बन जाती है केंद्र सरकार की कि तमाम राशन दुकानदारों को उनके परिवार भली भांति अपना सुचारू रूप से उनके बच्चे का पोषण हो और उनको कुछ आर्थिक मदद मिल सके। इसलिए तमाम भारत देश में 460 रुपये प्रति क्विंटल कमीशन राशन दुकानदार को कन्याकुमारी से लेकर के कश्मीर तक तमाम भारत के देश के दुकानदारों को ये कमीशन दे दिया जाए, ताकि हमारी कुछ इसमें समाज में गिनती हो और हमारे बच्चे भी शिक्षा ग्रहण कर सकें। सर, अभी स्टेट व सेंट्रल गवर्नमेंट से राशन दुकानों को क्या एक्सपेक्टेशन है, क्या डिमांड्स है? ये डिमांड्स हैं कि हमारी किसी राज्य में तो पंजाब में 45 रुपये कमीशन है, 1 क्विंटल बेचेंगे तो
केवल 45 रुपीज़, और दिल्ली में 200 रुपये कमीशन है 1 क्विंटल बेचने पर। तो इसमें सभी भारत के नागरिक की एक वोट है, तो एक आधार के अंतर्गत, एक बेस के अंतर्गत उसका राशन का कमीशन भी उतना ही हो जाना चाहिए एक पूरे हिंदुस्तान में, मैं ये कहना चाहता हूँ। उसी लिए हमारे डीपी वाधवा जी की अध्यक्षता में विजिलेंस कमेटी का गठन किया था 2002 में केंद्र सरकार ने, और उन्होंने, वाधवा जी ने पूरे देश में भ्रमण के बाद में दौरा किया, और उसके बाद में ये महसूस हुआ कि राशन दुकानदार का कमीशन 460 रुपये प्रति क्विंटल होना चाहिए। ये डीपी वाधवा जी रिटायर्ड जज माननीय सुप्रीम कोर्ट के हैं। बायोमेट्रिक के पहले आपका कमीशन अच्छा था, अभी बायोमेट्रिक के बाद के स्टेटस अच्छा है आपका? वो स्टेटस तो हमारा है कि जनता को माल मिल जाता है, हमारे ऊपर से चोरी की मोहर हटी है। बायोमेट्रिक होना चाहिए, पारदर्शी होनी चाहिए, पारदर्शिता से हम खुश हैं, और तमाम हिंदुस्तान के दुकानदारों और राशन कार्डधारियों को ये बताना चाहते हैं, देश की जनता को, राशन दुकानदार चोर नहीं है, ना हेरा फेरी का आदमी है। राशन अंगूठा लगेगा, बायोमेट्रिक होगा तो वो पूरा राशन आराम से लेगा, इसमें कोई कमी नहीं है। लेकिन सरकार को हमारे बारे में सोचना चाहिए। हमारे बारे में हमने दशकों पुरानी हमारी मांगे हैं, दशकों पुरानी, कई वर्षों से हमारी पुरानी मांगे हैं, लेकिन उनमें कोई बढ़ोतरी नहीं की गई है। अभी हमारा सिर्फ एक ही मांग है कि तमाम हिंदुस्तान के 5,36,000 राशन दुकानदारों को सरकारी कर्मचारी का दर्जा दिया जाए। जब तक सरकार इसमें समय लगाए तब तक डीपी वाधवा की रिपोर्ट के मुताबिक, सेंट्रल कमेटी की रिपोर्ट के मुताबिक 460 रुपये प्रति क्विंटल कमीशन हमें दे दिया जाए। ये रिकमेंडेशन का चिट्ठी प्रधानमंत्री के यहाँ से मेरी आई है मेरे पास में, लेकिन प्रधानमंत्री जी ने अब आदेश कर देना चाहिए कि तमाम हिंदुस्तान में तमाम राज्यों को ये आदेश दिए जाएँ कि इनका कमीशन बढ़ा दिया जाए, या 3,000 यूनिट पर हमें 300 रुपये प्रति क्विंटल कमीशन अविलंब दे दिया जाए। 460 तो जब ही लगेगा हो जाएगा, और उसमें कोई विलम्ब नहीं होना चाहिए, क्योंकि हमारा पूरा परिवार खटता है। एक राशन दुकानदार ही नहीं, केवल एक आदमी ही नहीं, पूरा परिवार उसमें लगा रहता है, और 12 घंटे तक काम करना पड़ता है, क्यों 12 घंटे मशीन चलती है। किसी राज्य में सुबह 8 से 8 बजे तक, किसी में सुबह 6 बजे से 9 बजे तक, और किसी में मतलब 12 घंटे से ऊपर चलती है। कर्नाटक में 12 घंटे कौन सा भी दुकान नहीं चलता है, और मंथली डेली चलता नहीं दुकान। हाँ, वो सरकार ने जो छुट्टी हमारी एक मिनट, जो छुट्टी बंद कर दी हैं, वो छुट्टी भी तमाम हिंदुस्तान में जाए, कर्नाटका में भी दी जाए। वो छुट्टी के हमारे काम नहीं कर पा रहे हैं, क्यों बायोमेट्रिक मशीन रोजाना चलती है, वो छुट्टी में 1 दिन का विलम्ब कर दिया जाए। ये सरकार से मेरा निवेदन है, कर्नाटका में भी। और वो ये अपने आप जो रात दिन काम करते हैं, ये अपने आप बता देंगे, यहाँ बैठे हुए हैं। ಪ್ರಸ್ತುತ ಕರ್ನಾಟಕದ ಸುಮಾರು 22,000 ನ್ಯಾಯಬೆಲೆ ಅಂಗಡಿಗಳು ಮತ್ತು 1.22 ಕೋಟಿ ಕಾರ್ಡ್ದಾರರು ಈಗ ಕೇಂದ್ರ ಸರ್ಕಾರ ನೀಡುತ್ತಿರುವ ಆಹಾರ ಧಾನ್ಯಗಳ ಮೇಲೆ ಅವಲಂಬಿತರಾಗಿದ್ದಾರೆ ಎಂದರು. ಜೊತೆ ಇನ್ನೂ ತಮ್ಮ ಅನೇಕ ಬೇಡಿಕೆಗಳನ್ನು ಪತ್ರದ ಮೂಲಕ ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ರಾಜಶೇಖರ್ ತಳವಾರ್ ಮಾತನಾಡಿದರು. ಮೊದಲು ಆಗಿರಲಿಲ್ಲ, ಸೊ ಅದಕ್ಕಾಗಿ ನಾವು ಏನು ನಮ್ಮ ಅಲಾಟ್ಮೆಂಟ್ ಬರ್ತದೆ ಅದನ್ನು ಯಾವುದೇ ಕಾರಣಕ್ಕೆ ತಿಂಗಳ ಕೊನೆವರೆಗೂ ಅಥವಾ ನಮ್ಮ ಜನರಲ್ಲಿ ಏನು ಪಡಿತಾರೆ, ನಮ್ಮ ಕಾರ್ಡ್ ಹೋಲ್ಡರ್ ಏನು ಅಂಡರ್ಸ್ಟ್ಯಾಂಡಿಂಗ್ ಆ ಒಂದು ವಿಚಾರದಲ್ಲಿ ನಾವು ಅದನ್ನು ಸೇಲ್ ಮಾಡೇ ಮಾಡ್ತೀವಿ. ಮಂತ್ ಎಂಡಿಗೆ ಅದು CB ಕ್ಲೋಸ್ ಆಗಿಬಿಡ್ತದೆ. ಸೊ ಅದು ನಮ್ಮ ಯಾವುದೇ ಕಾರಣಕ್ಕೆ ಪ್ರತಿಯೊಬ್ಬ ಅಂಗಡಿಕಾರರು ತಮ್ಮ ಕರ್ತವ್ಯವನ್ನು ಅಗದಿ ನಾಜೂಕಾಗಿ ಅಗದಿ ಜವಾಬ್ದಾರಿಯಿಂದ ಮಾಡ್ತಿದ್ದಾರೆ. ಬಟ್ ಈಗ ನಮ್ಮ ಸರ್ಕಾರ, ಈ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಏನು ಈ ಭಾಗದಲ್ಲಿ ನಮ್ಮ ಧಾರವಾಡ ಜಿಲ್ಲಾದಿಂದ ಕೇಂದ್ರ ಮಂತ್ರಿಯಾಗಿ ಪ್ರಹ್ಲಾದ್ ಜೋಶಿ ಸಾಹೇಬರು ಆಗ್ಯಾರೆ. ಅವ್ರಿಗೆ ನಾವು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಾವೆಲ್ಲ ಮನವಿ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೇವೆ ಅಂತಂದರೆ, 1 ನೇಷನ್ 1 ಕಾರ್ಡ್ ಅಂದರು, 1 ಕಮಿಷನ್ ಆಗಲಿ. 1 ನೇಷನ್ 1 ಕಾರ್ಡ್ ಅಂತ ಮಾಡಿದ್ದಾರೆ, 1 ಕಮಿಷನ್ ಕೂಡ ಆಗಬೇಕು. ಏನು ರಾಷ್ಟ್ರೀಯ ಅಧ್ಯಕ್ಷರಿಗೆ 40, 800, ನಮ್ಮಲ್ಲಿ 150 ಇದೆ. 150 ಇರಲಿಲ್ಲ. ರಾಜ್ಯ ಸರ್ಕಾರದವರು ನಾವು ಭಾಳಷ್ಟು ಹೋರಾಟ ಮಾಡ್ಕೊಂಡು ಬಂದಮೇಲೆ 124 ಇದೆ, 150 ಅಂತ ಬಿಫೋರ್ ಎಲೆಕ್ಷನ್ ನಮಗೊಂದು 26 ರೂಪಾಯಿ ಏರಿಸಿ ನಮ್ಮ ಅನುಕೂಲ ಮಾಡಿದೆ. ಅವ್ರಿಗೆ ನಾವು ಸರ್ಕಾರಕ್ಕೆ, ಈ ರಾಜ್ಯ ಸರ್ಕಾರ ನಾವು ಧನ್ಯವಾದ ಹೇಳ್ತೀವಿ. ಅದ್ರ ಬಗ್ಗೆ ಏನಿಲ್ಲ. ಈಗ ನಮಗೇನಾಗಿದೆ, ವಾದ್ವಾ ಕಮಿಟಿ ಪ್ರಕಾರ ಏನು 460 ಆಗ್ಬೇಕಂತ ಏನು ಇಡೀ ದೇಶ ಶುದ್ಧಿಯನ್ನು ಏನು ರಿಟೈರ್ಡ್ ಜಡ್ಜ್ ಮಾಡಿದ್ರಲ್ಲ, ಅದು ಆದೇಶ ಇಲ್ಲಿವರೆಗೂ ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಮೋದಿ ಸರ್ಕಾರದಲ್ಲಿ, ಸಾಹೇಬರು ಮೋದಿ ಸರ್ಕಾರದಲ್ಲಿ ನಮ್ಗೆ ಕೂಡ ಚಿಂತನೆ ಮಾಡಬೇಕಾಯಿತು, ಅದು ಆಗಲಿಲ್ಲ. ಸೊ ಅದನ್ನು ನಾವು ಮೋದಿ ಸಾಹೇಬರಿಗೆ ನಾವು ಅದನ್ನು ಕೇಳೋದು, ನಾವು ಈ ಕೇಂದ್ರ ಸರ್ಕಾರಕ್ಕೆ ಕೇಳೋದು, ವಾದ್ವಾ ಕಮಿಟಿಯವರು ಏನು ಮಾಡಿದ್ದಾರೆ 460 ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿರಿ ಅಂತ ಹೇಳ್ತೇವೆ. ಕಡೆಗೆ ನಾವು ಈ ಸರ್ಕಾರಕ್ಕೆ ನಾವು ಇದು ಮಾಡಿದ್ದೀವಿ, ಮೊನ್ನೆ ಎಲ್ಲ ಮನೆಗೆ ಕೊಟ್ಟೇವೆ. ನಮ್ಮ 150 ಕೊಡ್ತೀವಿ, 150 ರೂಪಾಯಿದಲ್ಲಿ ಕಮಿಷನಲ್ಲಿ ಏನೂ ಆಗೋದಿಲ್ಲ. ಮಿನಿಮಮ್ ಕಡೆಗೆ 250 ಮಾಡಿರಿ. 250 ಮಾಡಿದರೆ ನೀವು ಆನ್ಲೈನ್ ಒಳಗೆ ನಮ್ಮ ಅದಕ್ಕೆ ಸಾಕಷ್ಟು ಖರ್ಚಿದೆ. ನಮಗೆ ಅಸಿಸ್ಟೆಂಟ್ಸು, ಕಂಪ್ಯೂಟರ್ ಆಪ್ರೇಟ್ರು, ಆಮೇಲೆ ಅದಕ್ಕೆಲ್ಲ ಭಾಳಷ್ಟಿದೆ. ಈಗ ಏನು ಮಾಡೋಕ್ಕೆ ಪರಿಸ್ಥಿತಿ ಇದೆ. ಅಲ್ಲ, ಅಲ್ಲ, ಯಾವ ರಾಜ್ಯದಲ್ಲಿಯೂ ಆಗಿಲ್ಲ ಅದು.
ಅದು ಏನು ಅಥವಾ ಈ ಕಮಿಟಿ ರಚನೆ ಮಾಡಿದ್ರಲ್ಲ, ರಚನೆ ಮಾಡಿ ಅದಕ್ಕೆ ಒಂದು ಟೀಮ್ನ ರೆಡಿ ಮಾಡಿದ್ರು. ಸುಪ್ರೀಂ ಕೋರ್ಟ್ ನಿವೃತ್ತ ಇವ್ರನ್ನ ಜಡ್ಜನ್ನು ನೇಮಿಸಿ ಅದರ ವರದಿ ತೊಗೊಂಡ ಮೇಲೆ ಆ ವರದಿನ ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ. ಅದನ್ನು ನಾವು ದಿಲ್ಲಿ ಒಳಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲ ಸಾಕಷ್ಟು ಹೋರಾಟ ಮಾಡಿ ಸಾಕಷ್ಟು ಗಮನ ಸೆಳೆದುಕೊಂತ ಬಂದ್ವಿ ಇಲ್ಲಿವರೆಗೂ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ಅದಕ್ಕೆ ಈ ಸರ್ಕಾರ ಕೂಡ ನಾವು ಇದನ್ನು ಹೇಳ್ತಿದ್ದೀವಿ. ಮತ್ತು ಮಾನ್ಯ ನಮ್ಮ ರಾಜ್ಯದೇ ಒಂದು ಕೇಂದ್ರ ಮಂತ್ರಿ ಆಗಿರೋದ್ರಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಅವ್ರು ನಮ್ಮ ಎಲ್ಲ ಆಗು ಹೋಗು ನಮ್ಮ ತಿಳಿಸಿ ಹೇಳಿ ಮೊನ್ನೆ ಎಲ್ಲ ಹೇಳಿದ್ದೀವಿ, ನಮ್ಗೆ ಟೈಮ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆ ಟೈಮ್ ಕೊಟ್ಟರೆ ನಾವೆಲ್ಲವೂ ವಿಶ್ಲೇಷಣವಾಗಿ ಏನು ಕಷ್ಟ ಅಂತ ಹೇಳ್ತೇವೆ. ಅವರಾದರೂ ಕೂಡ ನಮ್ಗೆ ಮಾಡಿದರೆ ನಮ್ಮ ಇಡೀ ಏನು 5 ಲಕ್ಷ ಚಿಲ್ಲರ ಏನೈತಲ್ಲ ನಮ್ಮ ದೇಶದಲ್ಲಿ ಎಲ್ಲ ಪಡಿತರ ಅಂಗಡಿಕಾರರಿಗೆ ಒಂದು ಜೀವನಕ್ಕೆ ಒಂದು ಆಧಾರ ಸ್ತಂಭ ಆಕತ್ತಂತೇಳಿ ಈ ವಿಷಯದಲ್ಲಿ ನಾನು ಹೇಳ್ತೇನೆ. ಇನ್ನು ತಾವು ಇಟ್ಟಿರುವ ಬೇಡಿಕೆಗಳನ್ನು ಆದಷ್ಟು ಬೇಗ ಪರಿಹರಿಸಿಕೊಡುವಂತೆ ವಿನಂತಿಸಿಕೊಂಡರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ನನಗೆ ಇನ್ನೂ ಮಾಹಿತಿ ಇಲ್ಲ. ಸೋತ ಕ್ಷೇತ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ವಿಚಾರ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಹೇಳಿಕೆ. ಕುಂದಾನಗರಿಯಲ್ಲಿ ನಂಬರ್ ಪ್ಲೇಟ್ ಇಲ್ಲದ ವಾಹನ ಸವಾರರಿಗೆ ಶಾಕ್. ಕಳ್ಳದಾರಿ ಹಿಡಿದಿದ್ದ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿದ ಪೊಲೀಸ್ ಇಲಾಖೆ. ಬೈಕ್ ಸವಾರರಿಂದ ತುಂಬಿ ತುಳುಕುತ್ತಿರುವ RTO ಸರ್ಕಲ್. ವಡಗಾವಿ, ಅನಗೋಳ್, ಯಳ್ಳೂರು, ಆನಂದ್ ನಗರದ ರಸ್ತೆ ಕಾಮಗಾರಿ. ಹೊಸ ರಸ್ತೆಯ ಮರು ಅಗೆತ. 4-5 ತಿಂಗಳಲ್ಲೇ ಮತ್ತೆ ರಸ್ತೆ ಅಗೆಯುವ ಕಾರ್ಯ ಆರಂಭ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.